ಬೆನ್ನೇರ ಇರಲಿ, ಮೃದುವಾಗಿ ಕಣ್ಮುಚ್ಚಿ, ಮುಖ ಶಾಂತವಾಗಿರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ತ್ರೀ ರೌಂಡ್ಸ್ ಓಂಕಾರ ಹೇಳೋಣ. ಎಕ್ಸೇಲ್ ಕಂಪ್ಲೀಟ್ಲಿ. ಸ್ಲೋ ಡೀಪ್ ಇನ್ಹಲೇಷನ್. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹೋ ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಶಾಂತಿ ಶಾಂತಿ ಶಾಂತಿ. ಕೈ ಹಿಂದೆ ಕಟ್ಟಿ ನಿಧಾನ ಮುಂದಕ್ಕೆ ಬಾಗಿ ಭೂನಮನ ಮಾಡಿ ಹಸ್ತಗಳನ್ನು ಜೋಡಿಸಿ ಪತಂಜಲಿ ನಮಸ್ಕಾರ ಮಾಡಿ. ನಾನು ಕಣ್ಬಿಡಿ. ಎಲ್ರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಲಾಂಗೆಸ್ಟ್ ಡೇ 21ನೇ ತಾರೀಕು ಜೂನ್ 21, ಅಂದರೆ ಹಗಲು ಜಾಸ್ತಿ ಇರೋದರಿಂದ ಆ ದಿವಸ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 2015ನೇ ಇಸ್ವಿಯಿಂದ ಇದನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿರೋದು. 14ನೇ ಇಸ್ವಿನಲ್ಲಿ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾಯಿದ್ದಾರೆ. ಮೊದಲಿಗೆ ನಾವು ಯಾರಿಗೆ ನಾವು ಇದನ್ನು ಸಲ್ಲಿಸಬೇಕು ಅಂತಂದರೆ ಗುರುಗಳು, ಮೂಲ ಗುರುಗಳು ಯಾರು ಯೋಗಕ್ಕೆ ಅಂದರೆ ಆದಿಗುರು ಶಿವ. ಪುರಾಣದ ಪ್ರಕಾರ ಶಿವ ಮೊದಲನೇ ಯೋಗ ಗುರು. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ ಯಾರು ಮೊದಲನೇ ಗುರು ಅಂತ. ನಂತರ ಶಿವನಿಗೆ ಫಸ್ಟು ನಮಸ್ಕಾರ ಹೇಳೋಣ, ಮೊದಲನೇ ಗುರು. ಎರಡನೇ ಗುರು ನಮ್ಮ ಮಾನವ ಜನಾಂಗಕ್ಕೆ ಒಳಿತಾಗಲಿ ಅಂತ ಯೋಗಶಾಸ್ತ್ರದ ಮೂಲಕ ಪತಂಜಲಿ ಮಹರ್ಷಿಗಳು ಇದನ್ನು ತಂದರು. ಈ ಯೋಗಶಾಸ್ತ್ರ ಮೂಲಕ ಪರಿಚಯ ಮಾಡಿದ್ರು. ಎಲ್ಲರಿಗೂ ಒಳಿತಾಗಲಿ, ಯೋಗ ವಿದ್ಯೆ ಕಲೀಲಿ, ಆರೋಗ್ಯವಾಗಿರಲಿ ಅಂತ ಅದನ್ನು ಮಾಡಿದ್ದು. ಪತಂಜಲಿ ನಮ್ಮ ಮಹರ್ಷಿಗಳಿಗೆ ನಮಸ್ಕಾರ ಮೊದಲನೇಗೆ. ನಂತರ ಯಾರಿಗೆ ಸಲ್ಲಬೇಕು? ಯಾವ ಗುರು? ಅಲ್ಲ, ನನಗಲ್ಲ, ನಮಗೆ ಇಷ್ಟೆಲ್ಲ ನಮಗೆ ಯೋಗ ವಿದ್ಯೆನ ತಿಳಿಸ್ಕೊಟ್ಟಿದೆ. ಅದು ಸರಳವಾಗಿ ಹೇಗೆ ಮಾಡ್ಬೋದು ಪ್ರತಿಯೊಬ್ಬರೂ. ಚಿಕ್ಕ ವಯಸ್ಸಿನಿಂದ ಇರೋರು, ದೊಡ್ಡ ಅಂದರೆ 70-80 ವರ್ಷ ಆದ್ರೂ, 90 ವರ್ಷ ಆದ್ರೂ, ಕಾಯಿಲೆ ಇರೋರು, ಚೆನ್ನಾಗಿರೋರು ಎಲ್ಲರೂ ಸುಲಭವಾಗಿ ಮಾಡೋಂಗೆ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿರೋದು. ಅಂದರೆ ಸಲಕರಣೆಗಳನ್ನ ಉಪಯೋಗಿಸಿ ಪ್ರತಿಯೊಬ್ಬರನ್ನ ಅದು ಹೇಗೆ ಮಾಡೋದು ಅಂತ. ಯಾಕೆಂದರೆ ಎಲ್ಲರಿಗೂ ಈಸಿಯಾಗಿ ಮಾಡೋಕ್ಕಾಗಲ್ಲ ಅಲ್ವಾ. ಅದನ್ನು ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಟ್ಟರು ಯಾರು ಅಂದರೆ ನಮ್ಮ ಯೋಗ ಗುರುಗಳು ಡಾಕ್ಟರ್ BK ಸೈಂಗಾರ್. ಇಡೀ ಪ್ರಪಂಚಕ್ಕೆ ಅದನ್ನು ಯೋಗ ತಲುಪಿಸಿದ್ದು, ಮೂಲೆ ಮೂಲೆಗೂ ತಲುಪಿಸಿದ್ದು ಯೋಗ ಗುರುಗಳು ಡಾಕ್ಟರ್ BK ಸೈಂಗಾರ್. ಅವರಿಗೆ ನಾವು ತುಂಬ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ.
ಏಕೆಂದರೆ ಎಲ್ಲೂ ಅದು ಪ್ರಚಾರ ಇರಲಿಲ್ಲ ಮುಂಚೆ, ಕೆಲವ್ರಿಗೆ ಅಷ್ಟೇ ಸೀಮಿತ ಇತ್ತು. ಪತಂಜಲಿ ಮಹರ್ಷಿಗಳು ತಿಳಿಸ್ಕೊಟ್ಟಿದ್ದು ಕೆಲವ್ರು ಮಾತ್ರ ಅದನ್ನು ಆಚರಣೆ ಮಾಡ್ಕೋತಾಯಿದ್ರು. ಯಾರಿಗೆ ಬೇಕವ್ರ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಮಾಡ್ಕೋತಾಯಿದ್ರು. ಆದರೆ ಪ್ರತಿಯೊಂದು ಮೂಲೆಗೂ ತಲುಪಂಗೆ ಪ್ರಪಂಚದಾದ್ಯಂತ ಅದನ್ನು ಪ್ರಚಾರ ಮಾಡಿದ್ದು ಅಂತಂದರೆ ಡಾಕ್ಟರ್ BK ಅಯ್ಯಂಗಾರ್ ಅವರು. ಈಗ ಎಲ್ಲ ದೇಶಗಳಲ್ಲೂ ಆಚರಣೆ ಮಾಡ್ತಿದ್ದಾರೆ, ಎಲ್ಲರೂ ಕಲಿತಾ ಇದ್ದಾರೆ ಸುಲಭವಾಗಿ ಹೇಗೆ ಮಾಡೋದು ಅಂತ. ಇಲ್ಲೂ ನೋಡಿದ್ದೀರಾ, ಕಲಿತಾ ಇದ್ದೀರಾ, ಎಷ್ಟೆಲ್ಲ ಸಲಕರಣೆಗಳಿದೆ. ಅದು ಪ್ರಾಪ್ಸ್ ಯೂಸ್ ಮಾಡಿ ಸುಲಭವಾಗಿ ಮಾಡೋ ಅಂಥದ್ದು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಇದು ಮಾಡಿರೋದು. ನಂತರ BK ಅಯ್ಯಂಗಾರ್ ಆಯಿತು. ನಂತರ ಯಾರಿಗೆ ನಾವು ಧನ್ಯವಾದ ಹೇಳಬೇಕು? ಅದಿರಲಿ ಅಂದರೆ ಯೋಗ ಅಂದರೆ ಇಷ್ಟು ಅದನ್ನು ಮಹತ್ವ ತಿಳಿಸ್ಕೊಟ್ಟು ಎಲ್ಲ ಕಡೆ ಅದನ್ನು ಆಚರಣೆ ಮಾಡಬೇಕು ಅಂತ ಇಂಪ್ಲಿಮೆಂಟ್ ಮಾಡಿದ್ದ್ಯಾರು? ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅದನ್ನು ಕಾರ್ಯರೂಪಕ್ಕೆ ತಂದರು. ಎಲ್ಲ ಕಡೆ ಇತ್ತು, ಒಂದು ದಿವಸ ಆಚರಣೆ ಮಾಡಬೇಕು, ಎಲ್ಲರಿಗೂ ಅದನ್ನು ತಲುಪಿಸ್ಬೇಕು ಅಂತೇಳಿ ಅವ್ರಿಗೂ ಒಂದು ಧನ್ಯವಾದ ಹೇಳೋಣ, ನರೇಂದ್ರ ಮೋದಿಯವ್ರಿಗೂ. ಮತ್ತು ಈ ವರ್ಷದ ಥೀಮ್ ಏನು? ಈಗ ಒಂದೊಂದು ವರ್ಷ ಒಂದೊಂದು ಥೀಮ್ ಇರುತ್ತೆ ಯೋಗ ದಿನಾಚರಣೆಯಲ್ಲಿ. ಯಾರಿಗೆ ಗೊತ್ತಿದೆ? ಅಲ್ಲಲ್ಲ, ಈಗ ಯೋಗ ದಿನಾಚರಣೆ ಮಾಡ್ತಿದ್ದೀವಿ, ಒಂದು ಇದಿರುತ್ತೆ, ಯೋಗ ಫಾರ್ ವುಮೆನ್ ಎಂಪವರ್ಮೆಂಟ್ ಅಂತ ಈ ವರ್ಷದ ಥೀಮ್. ಅಂದರೆ ಸಬಲೀಕರಣ ಕನ್ನಡದಲ್ಲಿ ಅಲ್ಲ? ಕರೆಕ್ಟ್ ತಾನೆ? ಕನ್ನಡ ಪಂಡಿತರು ಯಾರಾದರೂ ಕರೆಕ್ಟ್ ಮಾಡಿ. ಕರೆಕ್ಟ್ ಇದೆಯಾ? ಹಾಂ. ಅಬಲೆಯರಲ್ಲ, ಸಬಲೆಯರು, ಮಹಿಳೆಯರು ಎಲ್ಲ ರಂಗದಲ್ಲೂ ಮುಂದುವರಿತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಸಾಧಿಸ್ತಾ ಇದ್ದಾರೆ. ಆದರೆ ಸಾಧಿಸ್ಬೇಕಾದ್ರೆ ಏನು ಬೇಕು? ಆರೋಗ್ಯ ಬೇಕು ತಾನೆ? ಆರೋಗ್ಯ ಇದ್ದರೆ ಎಲ್ಲದನ್ನು ಸಾಧಿಸ್ಬೋದು. ಇಲ್ಲಿ ಜಾಸ್ತಿ ಮಹಿಳೆಯರು ಬರ್ತಿದ್ದಾರೋ ಜೆಂಟ್ಸ್ ಬರ್ತಿದ್ದಾರೆ ಯೋಗ ಕ್ಲಾಸ್ಗೆ? ಮಹಿಳೆಯರು ಜಾಸ್ತಿ ಬರ್ತಾಯಿದ್ದಾರೆ ಅಲ್ವಾ? ಏಕೆಂದರೆ ಅವ್ರಿಗೆ ಆರೋಗ್ಯ ಬೇಕು ಮುಖ್ಯವಾಗಿ. ಅವ್ರು ಆರೋಗ್ಯವಾಗಿದ್ದರೆ ಮನೇಲಿ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಅವ್ರು ಮಲಕ್ಕೊಂಡ್ರೆ ಮನೇಲಿ ಎಲ್ಲರೂ ಅನಾರೋಗ್ಯದಲ್ಲಿ ಇರೋ ಥರ ಕಾಣಿಸ್ತಾರೆ. ಚೆನ್ನಾಗಿದ್ರೂ ಮುಖದಲ್ಲಿ ಆ ಕಳೆ ಇರೋದಿಲ್ಲ ಅಲ್ವಾ? ಈಗ ಒಬ್ಬರು ಮನೆ ಯಜಮಾನಿ ಮಲಕ್ಕೊಂತು ಅಂದರೆ ಎಲ್ಲ ಅಸ್ತವ್ಯಸ್ತ ಆಗಿಬಿಡುತ್ತೆ ಮನೆಯಲ್ಲಿ. ಯಾವುದನ್ನೇ ಆಗಲಿ ಕರೆಕ್ಟ್ ಒಂದು ಪ್ರಾಪರಾಗಿ ನಡ್ಕೊಂಡು ಬರ್ತಾ ಇರೋದಿಲ್ಲ. ಅವರೊಬ್ಬರು ಚೆನ್ನಾಗಿ ಗೆಲುವಾಗಿತ್ಕೊಂಡು ಆರೋಗ್ಯವಾಗಿತ್ತು ಅಂದರೆ ಎಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲ ಆಗ್ತಾಯಿರುತ್ತೆ. ಮಕ್ಕಳು ಸ್ಕೂಲಿಗೆ ಕಳಿಸೋದಿರಲಿ, ಅಡುಗೆ ತಿಂಡಿ ಪ್ರತಿಯೊಂದೂ ಚೆನ್ನಾಗಿ ಆಗ್ತಾಯಿರುತ್ತೆ. ನಾವುಗಳು ಮಲಕ್ಕೊಂಡ್ರೆ ಒಂದು ದಿವಸ ಏನೋ ಹೋಟ್ಲಲ್ಲಿ ತಂದು ಕೊಡ್ತಾರೆ, 2 ದಿವಸ ತಂದು ಕೊಡ್ತಾರೆ, ಇನ್ನೂ ಯಾವಾಗ ನೀನು ಹುಷಾರಾಗ್ತೀಯಾ ಅಂತಂತಾರೆ. ಇರುತ್ತೆ ಪ್ರೀತಿ ಅವ್ರಿಗೂ, ಇಲ್ಲ ಅಂತಲ್ಲ, ಹೆಂಗಸ್ರುಗಳ ಮೇಲೆ ಇರುತ್ತೆ. ಆದರೆ ಕಿರಿಕಿರಿ ಆಗ್ತಾ ಇರುತ್ತೆ. ಆ ಕೆಲಸಗಳು ಮನೆಯದೆಲ್ಲ ನೋಡ್ಕೊಳ್ಳೋದು ಪ್ರತಿಯೊಂದು ಜವಾಬ್ದಾರಿ ಬಂದಂಗೆ ಆಗುತ್ತಲ್ಲ, ಅದರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಮಹಿಳೆಯರು, ನಾನು ಎಲ್ರಿಗೂ ಹೇಳ್ತೀನಿ, 4 ಬ್ಯಾಚ್ ನಡೀತಾ ಇದೆ ಇಲ್ಲಿ. ಒಂದು ಬ್ಯಾಚ್ ರೆಗ್ಯುಲರಾಗಿ ಒಂದು ಬ್ಯಾಚಿಗೆ ಬರಬೇಕು ಎಲ್ಲರೂ, ಪ್ರತಿಯೊಬ್ಬರೂ. ಆಗೋದಿಲ್ವ? ಎಲ್ಲಾದರೂ ಹೋಗಬೇಕಾ, ಮದುವೆಗೆ ಹೋಗ್ಬೇಕಾ, ಬೇರೆ ಫಂಕ್ಷನ್ಗಳಿಗೆ ಹೋಗ್ಬೇಕಾ, ಎಲ್ಲೋ ಕೆಲಸಗಳಿರುತ್ತೆ. ಇನ್ನೊಂದು ಬ್ಯಾಚ್ಗೆ ಅಟೆಂಡ್ ಮಾಡಿ. ಬೆಳಗ್ಗೆ ಬ್ಯಾಚ್ ಇರುತ್ತೆ, 10 ಗಂಟೆ ಇರುತ್ತೆ, ಸಾಯಂಕಾಲ 2 ಬ್ಯಾಚ್ ಇರುತ್ತೆ. ಯಾವುದಾದ್ರೂ ಒಂದು ಬ್ಯಾಚಿಗೆ ಅಟೆಂಡ್ ಮಾಡಿ. ಯಾವುದೂ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಮನೇಲಿ ಮಾಡಬೇಕು ಅಂದರೆ ಆನ್ಲೈನ್ ಇಲ್ಲ ಅಂದರೆ ಏನು ಮಾಡೋದು? ಅದಕ್ಕೋಸ್ಕರನೇ ಮಾಡಿರೋದು. ಯೂಟ್ಯೂಬ್ ಚಾನಲ್ ಮಾಡಿ ಡೈಲಿ ಯೋಗ ಅಂತೆಲ್ಲ ಮಾಡಿರೋದು ಅದಕ್ಕೋಸ್ಕರನೇ. ಮನೇಲಾದರೂ ಅಟ್ಲೀಸ್ಟ್ ಮಾಡ್ಕೊಳ್ಳಿ, ಅರ್ಧ ಗಂಟೆನಾದರೂ ಮಾಡಿ. ಅಂದರೆ ಟೈಮ್ ಇಲ್ಲ ಅಂತ ಹೇಳೋದು ಮಾತ್ರ ನಾನು ಒಪ್ಪೋದಿಲ್ಲ. ನಂಗೆ ಟೈಮ್ ಇಲ್ಲ, ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಹಸಿ ಸುಳ್ಳು ಅಂತ, ಗೊತ್ತಾಯ್ತಾ? ಒಂದು ಮೊಬೈಲ್ ಇಟ್ಕೊಂಡ್ರೆ 1 ಅವರ್ ನಾವು ಟೈಮ್ ವೇಸ್ಟ್ ಮಾಡ್ತೀವಲ್ವ? ಅದ್ರ ಬದಲು ಅರ್ಧ ಗಂಟೆ ರೂಮಲ್ಲಿ ಹೋಗಿ, ನೀವು ಈಚಲ್ಲಿ ಮಾಡೋಕ್ಕಾಗಲಿಲ್ವ ಹಾಲಲ್ಲೆಲ್ಲ, ರೂಮಲ್ಲಿ ಹೋಗ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮಾಡ್ಕೋಬೋದು. ವಾರ್ಮಪ್ ಮಾಡ್ಕೊಳ್ಳೋದು, ಆಮೇಲೆ ಸೂರ್ಯ ನಮಸ್ಕಾರ, ಸ್ವಲ್ಪ ಟ್ವಿಸ್ಟಿಂಗು, ಪ್ರಾಣಾಯಾಮ, ಇಷ್ಟು ಮಾಡಿಕೊಂಡ್ರೆ ಅರ್ಧ ಗಂಟೆಲಿ ಮುಗಿದೋಗುತ್ತಲ್ಲ. ನಾವು ಊಟ ತಿಂಡಿ ಹೇಗೆ ಮಾಡ್ತೀವೋ ಅದನ್ನು ಒಂದು ಪಾರ್ಟ್ ಅಂತ ಇಟ್ಕೋಬೇಕು ಡೈಲಿ. ಪ್ರಾಣಾಯಾಮ, ಸ್ವಲ್ಪ ಎಕ್ಸಸೈಸ್, ಇದೆಲ್ಲ ಇಟ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಅಲ್ವಾ? ಮಹಿಳೆಯರು ಮುಖ್ಯವಾಗಿ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಅದ್ರ ಜೊತೆ ಆಧ್ಯಾತ್ಮಿಕನೂ ಇರಬೇಕು. ಇವು 3 ಸೇರಿದಾಗ ನಾವು ಸಮಗ್ರವಾಗಿ ಬೆಳಿತೀವಿ. ಅಂದರೆ ವಿಚಾರನೂ ಇರಬೇಕಲ್ವ? ಬರೀ ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದ ಚಿಂತನೆಯೂ ಅದೇ ಥರ ಇರಬೇಕು. ಒಳ್ಳೊಳ್ಳೆ ವಿಚಾರಗಳಿರಬೇಕು, ಒಳ್ಳೆಯ ವಿಚಾರಗಳನ್ನ ಕೇಳಬೇಕು,
ಆ ಥರ ಮಾಡಿದಾಗ ನಾವು ನಮಗೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ. ಬೇರೆ ಏನಾದರೂ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಬಂದರೆ ಅದು ತಡೆಯುತ್ತೆ ನಮ್ಮನ್ನು. ಆದಷ್ಟು ಇಲ್ಲಿ ಕ್ಲಾಸಿಗೆ ಬರೋಕ್ಕೆ ಶುರು ಮಾಡಿದಾಗಲೇ ಎಷ್ಟು ನೆಗೆಟಿವಲ್ಲಿ ಇರ್ತಾರೋ, ಎಷ್ಟು ದುಃಖದಲ್ಲಿ ಇರ್ತಾರೋ, ಕ್ಲಾಸಿಗೆ ಬಂದಾಗಲೇ 8 ದಿವಸದಲ್ಲೇ ಅವರಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಇಲ್ಲಿ ಔಷಧಿ ಮಾತ್ರ ಏನು ಕೊಡಲ್ಲ ಅಲ್ವಾ? ಕೊಡ್ತೀನ ಇಲ್ಲ ತಾನೇ? ಏನಕ್ಕದು ಆ ಥರ ಚೇಂಜಸ್ ಆಗುತ್ತೆ, ನಿಮ್ಮಲ್ಲೇ ಚೇಂಜಸ್ ಆಗುತ್ತೆ. ಕೋಪ ಕಡಿಮೆ ಆಗುತ್ತೆ. ಮನೇಲಿರೋರು ಹೇಳ್ತಾರೆ ಮನೆಯಲ್ಲಿ ಕೋಪ ಕಡಿಮೆ ಆಗೈತೆ ಅಂತ. ಪೇರೆಂಟ್ಸ್ ಇರ್ಬೋದು ಅಥವಾ ಮಕ್ಕಳಿರ್ಬೋದು, ಯಜಮಾನ್ರಿರ್ಬೋದು ಹೇಳಿರ್ತಾರಲ್ವ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇಡೀ ನಮ್ಮ ಶರೀರಕ್ಕೆ, ಮುಖದ ಭಾಗಕ್ಕಿರಲಿ, ಪ್ರತಿಯೊಂದು ನರನಾಡಿಗಳಿಗೆ, ಮಾಂಸಖಂಡಗಳು. ಆವಾಗ ಮೈಂಡ್ ಆಟೋಮೆಟಿಕ್ಕಾಗಿ ರಿಲ್ಯಾಕ್ಸ್ ಆಗುತ್ತೆ. ನಿಮಗೆ ಕೋಪ ಬರೋದು ಕಡಿಮೆ ಆಗುತ್ತೆ. ಬೇರೆ ಯಾರಾದರೂ ಏನಾದರೂ ಹೇಳಿದಾಗ ತಕ್ಷಣ ರಿಯಾಕ್ಟ್ ಮಾಡಲ್ಲ ಮುಂಚೆ ಥರ ಅಲ್ವಾ? ಎಷ್ಟೋ ಜನಕ್ಕೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ? ಅದನ್ನು ಕಾಪಾಡ್ಕೊಳ್ಳಿ ಯಾವಾಗಲೂ. ಆರೋಗ್ಯ ಇಂಪಾರ್ಟೆಂಟ್. ಈಗ ಸ್ವಲ್ಪ ಎಕ್ಸಸೈಸ್ ಮಾಡೋಣವಾ? ಯೋಗ ದಿನಾಚರಣೆ ಅಲ್ವಾ? ಕೈಗಳು ಕ್ಲಾಕ್ ವೈಸ್ ಮಾಡಿ. ರಿವರ್ಸ್ ಮಾಡಿ. ಈ ಕಡೆ ಜಾಗ ಇದೆ, ಬನ್ನಿ. ಸ್ವಲ್ಪ ಮುಂದೆ ಬನ್ನಿ ಅಷ್ಟೆ. ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆನೇ ಇದೆ, ಬನ್ನಿ. ಆಯಿತಾ? ಹಿಪ್ ರೊಟೇಷನ್ ಮಾಡಿ. ನೀವು ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಇನ್ನೊಂದು ಸ್ವಲ್ಪ ಆ ಕಡೆ. ಎರಡು ಕಡೆ ಮಾಡಿ. ಕ್ಲಾಕ್ ವೈಸ್ ಆದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ರಿಲ್ಯಾಕ್ಸ್. ಮಂಡಿಗಳ ಮೇಲಕ್ಕೆ ತಗೊಳ್ಳಿ. ಸ್ವಲ್ಪ ಮುಂದೆ ಬನ್ನಿ. ಸೌಂಡ್ ಮಾಡಬೇಡಿ ಇಡುವಾಗ. ಕಾಲುಗಳು ಚೆಸ್ಟ್ ಲೆವೆಲಿಗೆ ಲಿಫ್ಟ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ಎಲ್ಬೋಸ್ ಲಾಕ್ ಮಾಡ್ಕೊಳ್ಳಿ. ಹೀಗೆ ಸ್ಟ್ರೆಚ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ. ಕೈ ಮೇಲಕ್ಕೆ ತಗೊಳ್ಳಿ. ಸೈಡ್ ಬೆಂಡಿಂಗ್. ಸಿಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ತಾ ರೈಟ್ ಲೆಫ್ಟ್ ಇಲ್ಲ ಒಂದೇ ಕಡೆ ಮಾಡಿ. ರೈಟಿಗೆ ತಗೊಳ್ಳಿ. ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಎಲ್ಲರೂ. ಲೆಫ್ಟಿಗೆ ತಗೊಳ್ಳಿ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಹಾಗೆ ಫಾರ್ವರ್ಡ್ ಬೆಂಡ್ ಮಾಡಿ. ಕೈಗಳನ್ನು ಲಾಕ್ ಮಾಡಿಕೊಂಡೆ ತಲೆ ಒಳಗೆ ತಗೊಳ್ಳಿ. ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಸ್ಲೋಲಿ ಕಮ್ ಅಪ್. ಕೈ ನಿಧಾನಕ್ಕೆ ಕೆಳಗೆ ಬಿಡಿ. ಸೂರ್ಯ ನಮಸ್ಕಾರ. ಪಾದಗಳನ್ನು ಸೇರಿಸಿ ಹಸ್ತಗಳನ್ನು ಸ್ಟರ್ನಮ್ ಹತ್ರ ಜೋಡಿಸಿ ಮೃದುವಾಗಿ ಕಣ್ಮುಚ್ಚಿ. ಮುಖ ಶಾಂತವಾಗಿರಲಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಮಿಹಿತಂ ಮುಖಂ ತತ್ವಂ ಭೂಷಣ್ಣ ಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಮಿತ್ರಾಯ ನಮಃ. 1 2 3 4 5 6 7 8 9 10.
ಓಂ ರವಯೇ ನಮಃ. ಓಂ ರವಯೇ ನಮಃ. 1 2 3 4 5 6 7 8 9 10. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಓಂ ಭಾನವೇ ನಮಃ. ಓಂ ಭಾನವೇ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಮರೀಚಾಸನ 3 ಮಾಡಿ. ರೈಟ್ ಲೆಗ್ ಫೋಲ್ಡ್ ಮಾಡಿ ಎಲ್ಲರೂ ನಿಮ್ಮ ರೈಟ್ಗೆ. ಹಾಂ, ಈಗ ಕೈಯನ್ನು ಹೀಗೆ ಇಟ್ಕೊಳ್ಳಿ. ಮಂಡಿಯಿಂದ ಕೈ ಸ್ವಲ್ಪ ಕೆಳಗಿಟ್ಕೊಳ್ಳಿ. ಕೆಳಗಿಟ್ಕೊಂಡು ಬೆನ್ನು ನೇರ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸೇಲ್ ಟರ್ನ್ ಮಾಡಿ ನಿಮ್ಮ ಬಲಕ್ಕೆ, ರೈಟ್ ಸೈಡ್ಗೆ. ಶೋಲ್ಡ್ರ್ ಡ್ರಾಪ್ ಮಾಡಿ, ಬಲ ಭುಜ ಇಳಿಸಿ, ಎಡ ಹಿಮ್ಮಡಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಕೈಗಳ ಮೇಲೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಕೆಳಗೆ ಬಿಡಿ. ಕೈ ಕೆಳಗೆ ಬಿಟ್ಟ ಮೇಲೆ ಕಾಲು ನೇರ ಮಾಡ್ಕೊಳ್ಳಿ. ಈಗ ಎಡಗಾಲನ್ನು ಮಡಿಸಿ. ಮಂಡಿಗೆ ಹತ್ತಿರ ಇಟ್ಕೋಬೇಡಿ. ಬಲ ಮಂಡಿಯಿಂದ ಸ್ವಲ್ಪ ಒಂದು 2 ಇಂಚ್ ಗ್ಯಾಪ್ ಇರಲಿ. ಈಗ ಬಲಗೈಯಿಂದ ಎಡ ಮಂಡಿನ ಶಿನ್ಬೋನ್ ಹತ್ರ ಇಟ್ಕೊಳ್ಳಿ. ಮಂಡಿನ ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ. ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಟರ್ನ್ ಮಾಡಿ. ಪೂರ್ತಿ ಹೊಟ್ಟೆ ಭಾಗ ಎಲ್ಲ ಟರ್ನ್ ಆಗಬೇಕು. ಎಡ ಭುಜ ಇಳಿಸಿ, ಕುತ್ತಿಗೆ ಟರ್ನ್ ಮಾಡ್ಕೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ತಲೆ ಕೆಳಕ್ಕೆ ಹಾಕಬೇಡಿ. ಕುತ್ತಿಗೆ ನೇರ ಇಟ್ಕೊಂಡು ಟರ್ನ್ ಮಾಡಿ. ಸ್ಲೋಲಿ ಕಮ್ ಬ್ಯಾಕ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಕೈ ಕೆಳಗೆ ಬಿಟ್ಟ ಮೇಲೆ ಕಾಲು ನೇರ ಮಾಡಬೇಕು. ಈಗ ವಕ್ರಾಸನ. ಕಾಲು ಅದೇ ಥರ ಎಡಗಾಲು ನೇರ ಇಟ್ಕೊಳ್ಳಿ. ಬಲಗಾಲು ಈ ಕಡೆಗೆ ಇಟ್ಕೊಳ್ಳಿ. ಹೀಗೆ ನೇರ ಕೂತ್ಕೊಳ್ಳಿ. ಕೂತ್ಕೊಂಡು ಇಲ್ಲೂ ಅಷ್ಟೇ. ಇಲ್ಲಿಟ್ಕೊಂಡ್ರೆ ಜಾಸ್ತಿ ಇಲ್ಲಿಟ್ಕೊಂಡ್ರೆ ಇನ್ನೂ ಹೆಚ್ಚು ಟರ್ನ್ ಮಾಡ್ಬೋದು ಈಸಿಯಾಗಿ. ಇಲ್ಲಿಟ್ಕೊಳ್ಳಿ. ನೇರ ಕೂತ್ಕೊಳ್ಳಿ. ಪಾದದ ಬೆರಳು ಒತ್ತಬೇಕು. ಬಲ ಪಾದದ ಹೆಬ್ಬೆರಳನ್ನು ಒತ್ತಿ ಎಡ ಹಿಮ್ಮಡಿ ಸ್ಟ್ರೆಚ್ ಮಾಡಿ. ಇನ್ಹೇಲ್, ಎಕ್ಸೇಲ್ ಟರ್ನ್ ಮಾಡಿ. ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ನಿಧಾನ ಕೈ ಮೇಲಕ್ಕೆ ತಗೊಳ್ಳಿ. ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ. ಈಗ ಕಾಲು ನೇರ ಮಾಡ್ಕೊಳ್ಳಿ. ಈಗ ಎಡಗಾಲು ಫೋಲ್ಡ್ ಮಾಡ್ಕೊಳ್ಳಿ. ನೇರ ಕೂತ್ಕೊಳ್ಳಿ.
ಬಲಗೈಯಿಂದ ಎಡಮಂಡಿಯಿಂದ ಕೆಳಗಡೆ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ತಿರುಗಿಸ್ಕೊಳ್ಳಿ. ಸೊಂಟದ ಭಾಗ ಪೂರ್ತಿ ಭುಜ ಇಳಿಸಿ, ಕೈ ಮಡಿಸಿ. ಹಿಂದಿನ ಕೈ ಮಡಿಸಿದ್ರೆ ಭುಜ ಇಳಿಸೋಕ್ಕೆ ಈಸಿ ಆಗುತ್ತೆ. ನಿಧಾನ ವಾಪಸ್ ಬನ್ನಿ. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಕೈ ಕೆಳಗೆ ಬಿಡಿ. ಕೈ ಕೆಳಗೆ ಬಿಟ್ಟ ಮೇಲೆ ಕಾಲು ನೇರಾಗಬೇಕು. ಈಗ ಅರ್ಧ ಮತ್ಸ್ಯೇಂದ್ರಾಸನ ಮಾಡಿ. ರೈಟ್ ಲೆಗ್ ಮುಂದಕ್ಕೆ ತೊಗೊಳ್ಳಿ, ಲೆಫ್ಟ್ ಲೆಗ್ ಒಳಗೆ ಫೋಲ್ಡ್ ಮಾಡಿ. ನಾನೇನು ಕೆಳಗಾಲು ಮುಂದಕ್ಕೆ ತೊಗೋತೀನಿ ಗೊತ್ತಲ್ವ ಎಲ್ರಿಗೂ? ಹಾಂ, ನಾನು ಬಲಗಾಲು ತೊಗೊಂಡಾಗ ನೀವು ಎಡಕ್ಕೆ ಟರ್ನ್ ಮಾಡಿಬಿಡ್ತೀರ. ಅದಕ್ಕೆ ನಾನು ಉಲ್ಟಾ ಮಾಡ್ತಿರೋದು. ಅವಾಗ ನಿಮ್ಗೆ ಈಸಿ ಆಗುತ್ತೆ. ನಾನು ಯಾವ ಕಡೆಗೆ ತಿರುಗ್ತೀನೋ ನೀವು ತಿರುಗೋದಕ್ಕೆ. ಮಂಡಿ ಲೈನಲ್ಲಿ ಪಾದ ಇಟ್ಕೊಳ್ಳಿ ಎಲ್ಲರೂ. ಬಲಗಾಲ ಮೇಲಕ್ಕೆ ತೊಗೊಳ್ಳಿ, ಮಂಡಿ ಲೈನಲ್ಲಿ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲೂ ಅಷ್ಟೇ, ಶಿನ್ಬೋನ್ ಹತ್ರ ಇಟ್ಕೊಳ್ಳಿ. ಮಂಡಿಯಿಂದ ಕೈ ಸ್ವಲ್ಪ ಕೆಳಗೆ, ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ಟರ್ನ್ ಮಾಡಿ ರೈಟ್ ಸೈಡ್ಗೆ. ಸ್ಲೋಲಿ ಕಮ್ ಬ್ಯಾಕ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ. ಈಗ ಕಾಲು ನೇರ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಈಗ ಎಡಪಾದ ಬಲ ಮಂಡಿ ಹತ್ತಿರ ಬರಬೇಕೀಗ. ಇಟ್ಕೊಳ್ಳಿ, ಎಳ್ಕೊಳ್ಳಿ. ಈಗ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್ ತಿರುಗಿಸ್ಕೊಳ್ಳಿ. ಸ್ವಲ್ಪ ಮೀನಾಕ್ಷಿ ಮುಂದಕ್ಕೆ ಕೂತ್ಕೊಳ್ಳಿ, ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ಥಿತಿಲಿರುವಾಗ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ನಿಧಾನ ಕೈ ಮೇಲಕ್ಕೆ ತೊಗೊಳ್ಳಿ, ಕೈ ಕೆಳಗೆ ಬಿಡಿ, ಕಾಲು ಮುಂದಕ್ಕೆ ತೊಗೊಳ್ಳಿ. ಈಗ ಕಾಲು ನೇರ ಇಟ್ಕೊಳ್ಳಿ, ರೈಟಿಗೆ ಟ್ವಿಸ್ಟ್ ಮಾಡಿ. ಈಗ ಎಡಗೈಯಿಂದ ಬಲ ಮಂಡಿಯನ್ನು ಒತ್ತಿಬಿಟ್ಟು ನೇರ ಕೂತ್ಕೊಂಡು ಟರ್ನ್ ಮಾಡಿ. ಚೇಂಜ್ ಮಾಡ್ಕೊಳ್ಳಿ, ಎಡಕ್ಕೆ ಟರ್ನ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಕಮ್ ಬ್ಯಾಕ್. ಈಗ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಅಪ್ಪರ್ ಮೊಳಗೆ ಟರ್ನ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ನಿಧಾನ ಮುಂದಕ್ಕೆ ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದದ ಹೊರಂಚನ್ನು ಇಟ್ಕೊಳ್ಳಿ, ಆಗಲಿಲ್ಲ ಅಂದರೆ ಆ್ಯಂಕಲ್ ಭಾಗ ಇಟ್ಕೊಳ್ಳಿ. ತಲೆ ಒಳಗೆ ತೊಗೊಳ್ಳಿ. ಸ್ಲೋಲಿ ಕಮ್ ಅಪ್. ಕೈ ಕೆಳಗೆ ಇಲ್ಲೊಂದು ಚೇಂಜ್ ಮಾಡ್ಕೊಳ್ಳಿ. ಕಮ್ ಬ್ಯಾಕ್, ಬೆಂಡ್ ಫಾರ್ವರ್ಡ್. ದಾನ ಮೇಲಕ್ಕೆ ಬನ್ನಿ. ಈಗ ಕಪಾಲಭಾತಿ ಮಾಡೋಣ. ಎಡಗೈ ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ತಮ್ಮ ಫಿಂಗರಿಂದ ಹೆಬ್ಬೆರಳಿಂದ ಈ ಥರ ಪ್ರೆಸ್, ಆದರೆ ತುಂಬ ಒತ್ತಬೇಡಿ, ಸೈಡ್ಗೆ ಹೋಗಂಗೆ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಸಾಕು. ಶುರು ಮಾಡಿ. 20 ಕೌಂಟ್ಸ್ ಮಾಡಿ ಎಲ್ಲರೂ. ಬೆನ್ನೇರ ಇಟ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಚೆನ್ನಾಗಿ ಹೊಟ್ಟೆ ಒಳಗೆ ಕೇಳ್ಕೊಳ್ಳಿ. ಕುತ್ತಿಗೆ ನೇರ ಇಟ್ಕೊಂಡು ಮಾಡಿ ಎಲ್ಲರೂ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಶುರು ಮಾಡಿ.
ರಿಲ್ಯಾಕ್ಸ್. ಭಸ್ತ್ರಿಕಾ ಮಾಡಿ ರಿಲ್ಯಾಕ್ಸ್ ಮಾಡಿ. ಆ ಮುಖದಲ್ಲಿ ವೈಬ್ರೇಷನ್ ಗಮನಿಸ್ತಾರೆ ಕಣ್ಮುಚ್ಚಿ. ಈಗೆಲ್ಲ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಶೀತಲಿ ಪ್ರಾಣಾಯಾಮ ಮಾಡಿ. ರಿಲ್ಯಾಕ್ಸ್. ನಾಡಿ ಶೋಧನ ಮಾಡಿ. ಎಡಗೈ ಚಿನ್ಮುದ್ರ. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್. ಎಕ್ಸೇಲ್ ಥ್ರೂ ದ ಲೆಫ್ಟ್. ಶುರು ಮಾಡಿ. ಇನ್ಹೇಲ್ ಥ್ರೂ ದ ಲೆಫ್ಟ್. ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್. ಎಕ್ಸೇಲ್ ಥ್ರೂ ದ ರೈಟ್. ನಿಧಾನಕ್ಕೆ ಮಾಡಿ. ಇನ್ಹೇಲ್ ಥ್ರೂ ದ ರೈಟ್. ಕ್ಲೋಸ್ ದ ರೈಟ್ ನಾಸ್ಟ್ರಿಲ್. ಎಕ್ಸೇಲ್ ಥ್ರೂ ದ ಲೆಫ್ಟ್. ಹಾಗೆ ಮುಂದುವರಿಸಿ.